ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಇನ್ನ ಒಂದು ವಾರದೊಳಗೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ವಾರ ವೇಟ್ ಮಾಡ್ಬೇಕಾ ಅಂತ ನೀವು ಕೇಳಬಹುದು. ಸೊ ಬನ್ನಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇವಾಗಲೇ ತಿಳಿದಿರೋ ಹಾಗೆ ನ್ಯೂಸ್ ಚಾನಲ್ಗಳಲ್ಲಿ ಈ ಒಂದು ಮಾಹಿತಿ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಮೊದಲೆಲ್ಲ ಹೇಳಿದ್ರು 2ನೇ ವಾರ ಅಂತ ಅಂದ್ರು. ನಾನು ಅವಾಗ್ಲೇನೆ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ರೆ ಇವರು 2ನೇ ವಾರ ಅಂತ ಹೇಳ್ತಾರೆ. ಸೊ ಬಿಡುಗಡೆ ಮಾಡೋದು 3ನೇ ವಾರ ಆಗುತ್ತೋ 4ನೇ ವಾರ ಆಗುತ್ತೋ ಅಥವಾ ನೆಕ್ಸ್ಟ್ ಮಂತ್ ಬಿಡುಗಡೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಯಾಕೆಂತ ಅಂದ್ರೆ ಈ ಸರ್ಕಾರ ಅಂತಂದ್ರೇನೆ ಹಂಗೆ ಅಲ್ವಾ, ಕೊಟ್ಟ ಮಾತಿಗೆ ಕರೆಕ್ಟ್ ಆಗಿ ನಡ್ಕೊಳ್ಳಲ್ಲ ಯಾವತ್ತೂ ಕೂಡ. ಅವರು ಹೇಳೋದೇ ಒಂದು ಮಾಡೋದೇ ಒಂದು ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಇವಾಗ್ಲೂ ಅಷ್ಟೇ 2ನೇ ವಾರ ಅಂದ್ರು, 3ನೇ ವಾರನೂ ಆಯ್ತು, 4ನೇ ವಾರನೂ ಆಯ್ತು, ಇನ್ನೂ ಕೂಡ ಹಣ ಬಿಡುಗಡೆ ಮಾಡಿದೀವಿ. ಬಟ್ ಟ್ರಯಲ್ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಟ್ರಯಲ್ ಟೆಸ್ಟ್ ಅವಶ್ಯಕತೆ ಇತ್ತಾ? ಸೊ ನೀವೇ ಹೇಳಿ. ಅವಶ್ಯಕತೆ ಏನು ಇರಲಿಲ್ಲ. ಮೊದಲೇ ಯಾವ ರೀತಿ ಬರ್ತಿತ್ತು ಸೊ ಅದೇ ರೀತಿ ಹಾಕಿದ್ರೆ ಹಣವನ್ನ ಎಲ್ಲರೂ ಕೂಡ ಇಷ್ಟೊತ್ತಿಗೆ ಖುಷಿ ಪಟ್ಟಿರೋರು, ನಮ್ಮ ಖಾತೆಗೆ ಹಣ ಬಂತು ಅಂತ ಮೆಸೇಜ್ ಕೂಡ ಮಾಡಿರೋರು. ಬಟ್ ಟ್ರಯಲ್ ಟೆಸ್ಟ್ ಅಂತ ಮಾಡ್ಕೊಂಡು ಇವಾಗ ಫಲಾನುಭವಿಗಳು ಎಲ್ಲರೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇನ್ನೂ ಬರ್ಲಿಲ್ಲ. ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಹಣ ಏನೋ ಬಂದಿದೆ, ಇವ್ರಿಗೆ ಬಿಡುಗಡೆ ಮಾಡೋದಕ್ಕೆ ಏನ್ ರೋಗ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಮಾತಲ್ಲ, ಸೊ ಫಲಾನುಭವಿಗಳ ಮಾತು. ಸೊ ನಮ್ದು ಕೂಡ ಅಂತಾನೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫಂಕ್ಷನ್ ಅಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಮೇ 20ನೇ ತಾರೀಕಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ್ಬಿಟ್ಟು 2 ವರ್ಷ ಸತತವಾಗಿ ಕಂಪ್ಲೀಟ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ಏನು ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಸರ್ಕಾರ 5 ಪಂಚ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಸತತವಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಬರೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇನ್ನ ಒಂದು ವಾರದಲ್ಲಿ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಮ್ಮ ಅಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ರಂತೆ. ಲಕ್ಷ್ಮಿ ಅಮ್ಮ, ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಡಮ್ಮ ಅಂತ ಹೇಳಿದ್ರು. ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಭಾಷಣ ಮಾಡ್ಬೇಕಾದ್ರೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ಕೂಡ ಒಂದು ವಾರ ಕಾಯ್ಬೇಕಾಗುತ್ತೆ ಅಂತ ಅಂದ್ರೆ ಆಲ್ಮೋಸ್ಟ್ ಮೇ ಫಸ್ಟ್ ವೀಕ್ ಅಲ್ಲಿ ಎಲ್ಲರೂ ಖಾತೆಗೂ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನೀಡ್ತಿದ್ದಾರೆ. ಸೊ ಅಂದ್ರೆ ಇವಾಗ 19ನೇ ಕಂತಿನ ಹಣ ಬಿಡುಗಡೆ ಆದ್ರೆ 3 ಅಂತ ಅಂದ್ರೆ ಮೇ ತಿಂಗಳು ಕಂಪ್ಲೀಟ್ ವೇಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಬಂದವರೇನೋ ಖುಷಿ ಆಗ್ತಾರೆ, 2ನೇ ಹಂತ 3ನೇ ಹಂತಕ್ಕೆ ಬಿಡುಗಡೆ ಮಾಡ್ತಾರೆ ಅಲ್ವಾ. ಸೊ ಅಂತವ್ರು ಏನ್ ಮಾಡ್ಬೇಕಾಗುತ್ತೆ, ಮೇ ಕೊನೆವರೆಗೂ ಕೂಡ ಇಲ್ಲಿ ವೇಟ್ ಮಾಡ್ಲೇಬೇಕಾಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಇನ್ನ ಮೇ ಫಸ್ಟ್ ವೀಕ್ ಅಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ರೆ ಇನ್ನೊಂದು ವಾರದಲ್ಲಿ ಅಂತ ಅಂದ್ರೆ ಒಂದು ವಾರ ಅಂದ್ರೆ ವಾರದೊಳಗಡೆನೆ ಬರುತ್ತೆ ಅಂತ ಏನಿಲ್ಲ, ವಾರ ಆದ್ಮೇಲೂ ಕೂಡ ಬರ್ಬಹುದು. ಸೊ ಹಾಗಾಗಿ ನಮ್ಗೆ ಏನು ಮಾಡಕ್ಕೆ ಇನ್ನೇನು ಆಪ್ಷನ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ವೇಟ್ ಮಾಡ್ಲೇಬೇಕಾಗತ್ತೆ. ಭಾಷಣದಲ್ಲಿ ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರ ಹಂಗನ್ನತೆ ಹಿಂಗನ್ನತೆ, ಬಟ್ ನಾವು ಸತತವಾಗಿ ಗ್ಯಾರಂಟಿಗಳನ್ನ ನಾವು ಮುಂದೂಡ್ಕೊಂಡ್ ಬಂದಿದೀವಿ. ಪ್ರತಿ ಇವಾಗೇನು 2 ವರ್ಷ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ. ಸೊ 5 ವರ್ಷನೂ ಕೂಡ ನಾವು ಸಕ್ಸಸ್ಫುಲ್ ಆಗಿ ರನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದೇನೇ ಇರಲಿ, ಫಸ್ಟ್ 19ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಲಿ ಅನ್ನೋದೇ ನಮ್ಮ ಆಶಯ ಅಷ್ಟೇ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.